ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆ ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ವಿಡಿಯೋ ಇಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗಾಯ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಸೂರ್ಯ ಮತ್ತು ನಾಗೇಶ ಇಬ್ಬರು ಕುಡಿಯೋಕ್ಕೆ ಅಂತ ನಿಂತಿರ್ತಾರೆ. ಆದರೆ ಸೂರ್ಯ ಕುಡಿತಿರಲ್ಲ, ನಾಗೇಶ ಚೆನ್ನಾಗಿ ಕುಡಿತಾ ಇರ್ತಾನೆ. ಆಗ ಸೂರ್ಯ, ಏನು ಬಾಸು ನಿಮ್ಗೆ ಇವಾಗ ಸಮಾಧಾನ ಆಯಿತಾ, ತೃಪ್ತಿ ಆಯಿತಾ ಅಂತ ಕೇಳಿದ್ರೆ, ಅಲ್ಲ ಬಾಸು ನಾನು ಒಬ್ಬನೇ ಕುಡಿತಾ ಇದ್ದೀನಿ, ನೀವು ಕುಡಿತಾನೇ ಇಲ್ಲ ಅಂತ ಹೇಳಿದ್ರೆ, ಆಗ ಮೀನಾ ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ಸಮಾಧಾನ ಪಡ್ಕೋತಾಳೆ. ಅದು ಹಂಗಲ್ಲ ಬಾಸು, ಕುಡಿಬಾರ್ದು ಅಂತೇನಿಲ್ಲ, ಒಬ್ಬ ಕುಡ್ಕೊಂಗಿರ್ಬೇಕಾದ್ರೆ ಸಾಮಾನ್ಯ ಬೇಸಿಕ್ ಸೆನ್ಸ್ ಏನು ಗೊತ್ತಾ ಅಂತ ಹೇಳಿದ್ರೆ, ಏನು ಅಂತ ನಾಗೇಶ ಕೇಳ್ತಾನೆ. ಆಗ ಸೂರ್ಯ, ಒಬ್ಬ ಕುಡಿಯೋಕ್ಕೆ ಕರೆದಾಗ ಬರಲ್ಲ ಅಂತ ಮಕ್ಕ ಮೇಲೆ ಹೊಡೆದಂಗೆ ಹೇಳಿದ್ರೆ ಅದು ತಪ್ಪು, ಆಗ ಅವ್ರಿಗೆ ಬೇಜಾರಾಗುತ್ತೆ. ಆದರೆ ಆಯಿತು ಅಂತ ಬಂದ್ಬಿಟ್ಟು ಕುಡಿಯೋದಕ್ಕೆ ಕಂಪ್ನಿ ಕೊಟ್ಕೊಂಡು ಸುಮ್ಮನೆ ನಿಂತಿದ್ರು ಹೇಗೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ಕುಡಿದೇ ಇದ್ರೂ ಲೋಟ ಕೈಲಿ ಇಟ್ಕೊಂಡು ನಿಮಗೆ ಕಂಪ್ನಿ ಕೊಡ್ತಿದ್ದೀನಿ ಅಂತ ಹೇಳಿದಾಗ ಮೀನಾ ತುಂಬ ಸಂತೋಷ ಪಟ್ಕೊಂಡು ನಿಂತಿರ್ತಾಳೆ. ಆಗ ನಾಗೇಶ, ಅಲ್ಲ ಬಸ್ಸು ಇಷ್ಟು ಕುಡಿತಾ ಇದ್ರು ನೀವು ಯಾಕೆ ಕುಡಿದಿರ ಹೆಂಗೆ ನಿಂತಿದ್ದೀರಾ ಅಂದರೆ, ಏನು ಮಾಡೋದು ಬಸ್ಸು ನೀವು ಕುಡಿಯೋದಿಲ್ವಾ ಅಂತ ಕೇಳ್ತಾನೆ ನಾಗೇಶ. ಅದಕ್ಕೆ ಸೂರ್ಯ, ಏನು ಮಾಡೋದು ಹೇಳಿ ಬಸ್ಸು, ಹೆಂಡ್ತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನಿಂದ ಯಾವ ಗಲಾಟೆನೂ ಆಗಲ್ಲ, ನಾನೇನು ಮಾಡಲ್ಲ ಅಂತ ಅಂದ್ಬಿಟ್ಟು ಆ ಮಾತು ಉಳಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ. ಆದರೆ ಇದು ನನ್ನ ಮನೆ ಫಂಕ್ಷನ್ನು ನಡೀತಿರೋದು, ನಾನೇ ಹಂಗೆ ಮಾಡಿಬಿಟ್ರೆ ಹೆಂಗೆ ಇರುತ್ತೆ ಹೇಳಿ, ನಾನು ಸಮಾಧಾನವಾಗಿರಬೇಕು. ಏನಾಗುತ್ತೆ ಅಂದರೆ ನನ್ನಿಂದ ಪಾಪ ನಾನು ಅನ್ಯಾಯಗಳು ನೋಡಿಕೊಂಡು ಸುಮ್ಮನಿರೋ ತಟ್ಟಿ ಎದ್ದೇಳಿಸ್ಬೇಕು ಅನ್ನಿಸ್ತತೆ. ಆಗ ಅದು ಎಲ್ಲರಿಗೂ ತಪ್ಪಾಗಿ ಕಾಣಿಸ್ತೈತೆ. ಅದಕ್ಕೆ ನನ್ನಿಂದ ಯಾವ ತಪ್ಪು ಆಗಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅದು ಅಲ್ದಿರೆ ನಮ್ಮ ಅಪ್ಪನ ನಂಬಿಕೆ ಬೇರೆ ಉಳಿಸ್ಕೋಬೇಕು, ನಮ್ಮ ಅಪ್ಪನ ಮರ್ಯಾದೆ ಕಾಪಾಡಬೇಕು ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾನೆ. ಆಗ ನಾಗೇಶ, ನೀವು ತುಂಬ ಒಳ್ಳೆಯವರು ಬಸ್ಸು ಅಂತ ಹೇಳ್ತಾ ಇದ್ರೆ ಮೀನಾ ಖುಷಿ ಪಡ್ತಾ ಇರ್ತಾಳೆ. ಆಗ ಸೂರ್ಯ, ಹಾಗೆ ಇವತ್ತಿಲ್ಲ ಅಂದರೆ ಇನ್ನೊಂದು ದಿನ ಯಾವಾಗಾದರೂ ಕುಡಿಬೋದು, ಆದರೆ ಇವತ್ತು ನಮ್ಮ ಮನೆ ಫಂಕ್ಷನ್ ನಡೀತಾ ಇದೆ, ನಾನೇ ಕುಡ್ಕೊಂಡಂಗೆ ಮಾಡಿದ್ರೆ ಸರಿಯಲ್ಲ, ಇನ್ಯಾವತ್ತಾದರೂ ಸಿಕ್ಕರೆ ನಿಮಗೆ ಕಂಪ್ನಿ ಕೊಡ್ತೀನಿ, ಆದರೆ ಇವತ್ತು ಬರೀ ಲೋಟ ಇಟ್ಕೊಂಡು ಕಂಪ್ನಿ ಕೊಡ್ತಿದ್ದೀನಿ, ಲೋಟ ಕೊಡಿ ಬಾಸು ಅಂತ ಹೇಳ್ಬಿಟ್ಟು ಸೂರ್ಯನ ಲೋಟದಲ್ಲಿ ಇದ್ದಿದ್ದು ಎಣ್ಣೆನೂ ಕೂಡ ನಾಗೇಶಂಗೆ ಹಾಕೊಟ್ಬಿಡ್ತೀವಿ. ಏನು ಬಾಸು ಇದನ್ನು ಹಾಕ್ಕೊಡ್ತಿದ್ರು, ಅದನ್ನಾದರೂ ಕುಡೀರಿ. ಇಲ್ಲ ಬಾಸು ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಸೂರ್ಯ. ಆಗ ಬಸ್ಸು, ನೀವು ಕೈಯಲ್ಲಿ ಎಣ್ಣೆ ಇಟ್ಕೊಂಡಿದ್ರು, ತೀರ್ಥ ತೀರ್ಥಕ್ಷೇತ್ರದಷ್ಟು ಬೋಧನೆ ಕೊಟ್ಬಿಟ್ರಿ ಬಸ್ಸು, ನೀವು ತುಂಬ ಒಳ್ಳೆಯವರು ಬಸ್ಸು, ನಿಮ್ಮಂಥ ಮಗನ ಪಡೆಯೋಕ್ಕೆ ನಿಮ್ಮಪ್ಪ ತುಂಬ ತುಂಬ ಅದೃಷ್ಟ ಮಾಡಿರಬೇಕು ಅಂತ ಹೇಳಿದ್ರೆ, ಆಗ ಖುಷಿ ಪಡ್ತಾರೆ. ನೀವು ಸಮಾಧಾನ ಆದ್ರೆ ಬಸ್ಸು ಅಂತ ಸೂರ್ಯ ಹೇಳ್ತಾನೆ. ಆಗ ಹ್ಞೂ ಬಸ್ಸು ತುಂಬ ತುಂಬ ಸಮಾಧಾನ ಆಯಿತು ಅಂತ ಹೇಳಿದ್ರೆ, ಆಗ ಮೀನಲ್ಲಿ ಕೇಳಿಸ್ಕೊಂಡು ನಿಂತಿದ್ದು ರೀ ಅಂತ ಕರೀತಾಳೆ. ಆಗ ಸೂರ್ಯ, ಅಯ್ಯೋ ನನ್ನ ಹೆಂಡ್ತಿ ಬೀನಾ ಅಂತ ಹೇಳ್ಬಿಟ್ಟು ಓಡ್ಬಿಡ್ತಾನೆ ಅಲ್ಲಿಗೆ. ಆಗ ಏನು ಮೀನಾ ಏನಂದ್ರೆ ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಹೇಳಿದ್ರೆ, ಏನಿಲ್ಲ ಮೀನಾ, ಇಲ್ಲಿ ಒಬ್ಬರು ಜೊತೆ ಮಾತಾಡ್ತಾಯಿದ್ದೆ ಅಂದರೆ, ಏನು ಇನ್ನೊಬ್ರ ಜೊತೆ ಮಾತಾಡೋದು, ನಡಿಯಮ್ಮ ನಡಿ ಅಂತ ಹೇಳಿದ್ರೆ, ಇರ್ರಿ ಯಾರ್ರೀ ಅದು, ಏನು ಮಾತಾಡ್ತಿದ್ರಿ ಅಂದರೆ, ಏನಿಲ್ಲಮ್ಮ ಹಂಗೆ ಸುಮ್ಮನೆ ಅಂತ ಹಾಡು ಹೇಳ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇನ್ನು ಸೂರ್ಯ ಮತ್ತು ಮೀನಾ ಇಬ್ಬರು ಮೇಲ್ಗಡೆ ಯಾರೂ ಇರಲ್ಲ ಅಂದ್ಬಿಟ್ಟು ಇಬ್ಬರು ರೊಮ್ಯಾಂಟಿಕ್ಕಾಗಿ ಸಾಂಗ್ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ರೊಮ್ಯಾಂಟಿಕ್ಕಾಗಿರ್ತಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರ್ತಾರೆ ಅವರಿಬ್ಬರು ಜೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಗೈಸ್. ನಿಮಗೂ ಅವ್ರ ಜೋಡಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅವ್ರ ಜೋಡಿ ನಿಮಗೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ಇಬ್ಬರು ಸಂತೋಷವಾಗಿ ಖುಷಿಯಾಗಿ ಇರ್ತಾರೆ. ಆಗ ಮೀನಾ, ಯಾರ್ರೀ ಅದು, ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ, ಯಾರೇ ಕಂಡವ್ರ ಜೊತೆ ಎಲ್ಲ, ಮತ್ತು ಏನಿಲ್ಲಮ್ಮ ಅವ್ರು ಹುಡುಗಿ ಕಡೆಯವ್ರಂತೆ, ಬಾರ್ಕಿಂಗ್ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಅದಕ್ಕೆ ಅವ್ರ ಜೊತೆ ನಿಮ್ದೇನ್ರಿ ಮಾತು, ಏನಿಲ್ಲಮ್ಮ ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಇಲ್ಲಿ ಬಂದು ಹಾಕೊಟ್ಬಿಟ್ರೆ ಅಂತ ಮಾತಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇನ್ನು ಅಲ್ಲಿಗೆ ರಂಗನಾಥ್ ಅವರು ಬಂದ್ಬಿಟ್ಟು, ಕಂದ ಎಲ್ಲೋಗಿದ್ದೋ ನೀನು, ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ಏನಿಲ್ಲಪ್ಪ ಇಲ್ಲೇ ಹೊರಗಡೆ ಹೋಗಿದ್ದೀನಿ. ಎಲ್ಲೋ ಹೋಗಿದ್ದೆ ಅಂದರೆ, ಇಲ್ಲೇ ಯಾರೋ ಕರಿಮಣಿ ಶಾಸ್ತ್ರದಲ್ಲಿ ಕರಿನಾಯಿ ಮಾರ್ತಾಯಿದ್ರು, ಅದನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಮೀನಾ, ಏರಿ ಅಂತ ಹೇಳಿದ್ರೆ, ಆಗ ರಂಗನಾಥ್ ಅವರು, ಏನಕ್ಕಂತ ಕರಿನಾಯಿಯ ಏನೋ ಮಾತಾಡ್ತಿದ್ಯಾ ಅಂದರೆ, ಏನಿಲ್ಲ ಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್, ಎಷ್ಟಕ್ಕೋ ಅಂತ ಹೇಳಿದ್ರೆ, ಏನಿಲ್ಲಪ್ಪ ಫುಲ್ ಆದರೆ 2,500, ಹಾಫ್ ಆದರೆ 1,500 ಅಂತ ಹೇಳ್ತಾ ಇರ್ತಾನೆ. ಆಗ ಏನೋ ನಾಯಿಯಲ್ಲೂ ಹಾಫು ಫುಲ್ಲು ಅಂತ ಇರುತ್ತಾ ಅಂತ ಹೇಳಿದ್ರೆ, ನೀನೊಂದು ತಮಾಷೆ ಮಾಡ್ತೀಯಲ್ಲೋ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಆಗ ಸೂರ್ಯ, ಎಲ್ಲಪ್ಪ ಮಲ್ಲಿ ಬಂದೇ ಇಲ್ಲ, ಮಲ್ಲಿ ಎಲ್ಲಪ್ಪ ಕಾಣಿಸ್ತಾ ಇಲ್ಲ ಅಂತಾರೆ. ಮಲ್ಲಿ ಇಲ್ಲೇ ಇರ್ತಾನೆ, ಲಚಿಂದೇವಳಲ್ವ ಇರೋದು ಅಂದರೆ, ಆ ಮಲ್ಲಿ ಅಲ್ಲಪ್ಪ, ಮಲೇಷಿಯನವರು ಮಲ್ಲಿ ಅಂತ ಹೇಳಿದ್ರು. ಆ ಹುಡುಗಿ ಏನೋ ಯಾವಾಗ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾಳೆ ಕಣೋ, ಬಂದೇ ಇಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ, ಅಪ್ಪ ಆ ಪೌಡ್ರಮ್ಮ ನಮಗೆಲ್ಲ ಮಲೇಷಿಯನ್ ಕಾಗೆ ಆರಿಸ್ತಿದ್ದಾಳೆ, ನಾವು ಅದು ನಂಬ್ಕೊಂಡು ಹಾಳಾಗೋಗ್ತಿದ್ದೀವಿ ಅಷ್ಟೇ, ಯಾವುದೂ ಇಲ್ಲ, ಫಸ್ಟು ವಿಚಾರಿಸ್ಬೇಕು ಅಂತ ಸೂರ್ಯ ಹೇಳಿದ್ರೆ. ಆಗ
ರಂಗನಾಥ್ ಅವರು, ಕಂದ ನೀನು ಸುಮ್ಮನೆ ಇರು ಕಂದ, ನಾವು ತಿಳಿದಿರ ಮಾಡಿದಿರ ಹಂಗೆಲ್ಲ ಮಾತಾಡಬಾರ್ದು ಬೇರೆಯವ್ರ ಬಗ್ಗೆ, ನೋಡೋಣ ಇರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಏನು ನೋಡೋದಪ್ಪ, ಬರೋದಾಗಿದ್ರೆ ಇಷ್ಟೊತ್ತು ಬೇಕಾ, ಹಾಗೆ ಹೀಗೆ ಅಂತ ಕಾಗೆ ಹರಿಸ್ತಾಳೆ ಅಷ್ಟೇ. ಜನರಾಗೆ ವಿಚಾರಿಸ್ಬೇಕು, ನೀನು ಹೋಗಿ ಕೇಳಬೇಕಪ್ಪ ನಾನು ಸುಮ್ಮನೆ ಇರು ಅಂತ ಹೇಳ್ತಿದ್ದೀನಲ್ವ ಕಂದ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಅದು ಅಂತ ಹೇಳು ಅಷ್ಟರಲ್ಲಿ, ನಾನು ಹೇಳ್ದೆ ತಾನೆ ಸೂರ್ಯ, ಬಾಯಿ ಮುಚ್ಕೊಂಡಿರು ಅಂತ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡಪ್ಪ ಅಂತ ಹೇಳ್ತಾನೆ ರಂಗನಾಥ್ ಅವರು. ಆಗ ಸೂರ್ಯ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ. ಇನ್ನು ಈ ಕಡೆ ಕೇಶವನೇ, ಅಲ್ಲ ಸೂರ್ಯ ಎಲ್ಲಪ್ಪ ಹೋಗಿದ್ದೆ ನೀನು ಅಂತ ಕೇಳ್ತದೆ. ಏನಿಲ್ಲ ಬಿಡಿ ಅಂಕಲ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇವರೆಲ್ಲ ನಿಂತ್ಕೊಂಡು. ಕೇಶವ ಮತ್ತು ರಂಗನಾಥ್, ಸೂರ್ಯ, ಮೀನಾ ಎಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ. ಇನ್ನು ಈ ಕಡೆ ರೋಹಿಣಿ ಹತ್ರ ಹೋಗ್ಬಿಟ್ಟು ಶಾಂತಿ, ಗುಂಗ್ರಿ ಬಾರೆ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ತಿರ್ತಾಳೆ. ಆಗ ರೋಹಿಣಿ ಅತ್ತೆ ನಿಧಾನ ಅತ್ತೆ ಅಂತ ಹೇಳಿದ್ರಾಗ ಸುಮ್ಮನೆ ಶಾಂತಿ ಎಲ್ಲರೂ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಸೈಡ್ಗೆ ಕರ್ಕೊಬಂದಾಗ ಪೂಜಾ ಮತ್ತು ಕಸ್ತೂರಿನೂ ಕೂಡ ಅವ್ರ ಜೊತೆ ಬರ್ತಾರೆ. ಕರ್ಕೊಬಂದು ಹೇಳ್ಬಿಟ್ಬಿಟ್ಟು, ಎಲ್ಲೇ ಗುಂಗ್ರಿ ನಿಮ್ಮಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ಬರೀ ಕಾಗೆ ಹರಿಸ್ತಿದ್ಯಾ ನನ್ನ ಹತ್ರ ಅಂತ ಬೈತಾ ಇರ್ತಾಳೆ. ಆಗ ಕಸ್ತೂರಿ, ಅಲ್ಲಮ್ಮ ರೋಹಿಣಿ, ನಿಮ್ಮಪ್ಪ ಮಲೇಷ್ಯಾದಿಂದ ನಡ್ಕೊಂಡು ಬಂದಿದ್ರು, ಇಷ್ಟೊತ್ತಿಗೆ ಬಂದು ಊಟ ತಿಂದ್ಬಿಟ್ಟು ಸುಧಾರಿಸ್ಕೊತಿದ್ರು, ಎಲ್ಲಮ್ಮ ಬರ್ತಾರೆ ಅಂತೇಳಿ ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಆಗ ರೋಹಿಣಿ ಸುಮ್ಮನೆ ನಿಂತಿರ್ತಾಳೆ. ಶಾಂತಿ, ಅಲ್ಲ ಕಣೆ, ಬರೀ ಫೋನ್ ಮಾಡಿ ಇನ್ನೂ ಬರ್ತಿಲ್ಲ, ಇನ್ನೂ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾನೆ ಇದೆಯಾ ಹೊರತು ಶ್ರುತಿ ಅವ್ರ ಅಪ್ಪ ಅವರಮ್ಮ ಕೇಳ್ತಾನೆ ಇದ್ದಾರೆ, ನಾನು ಏನು ಅಂತ ಹೇಳಿ, ನಿಮ್ಮಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿ ರೇಗಾಡ್ತಾ ಇರ್ತಾಳೆ. ಆಗ ಪೂಜಾ, ಇಲ್ಲ ಆಂಟಿ, ಅವಳು ಫೋನ್ ಮಾಡ್ತಾನೆ ಇದ್ದಾಳೆ, ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ಕನೆಕ್ಟೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಆಗ ರೋಹಿಣಿ, ಅತ್ತೆ ನಾನು ನಿಮಗೆ ಮೊದಲೇ ಹೇಳಿರಲಿಲ್ವ ಅತ್ತೆ, ನನಗೂ ಅವ್ರಿಗೂ ಅಷ್ಟಕ್ಕಷ್ಟೇ, ನನಗೆ ಅವ್ರು ಕಂಡ್ರೆ ಆಗಲ್ಲ, ನಾವು ಅವರು ಅಷ್ಟೇ ಅಂತ ಹೇಳ್ತಿದ್ರೆ. ಅಲ್ಲ ಕಣೆ, ನಿನಗೆ ಅವ್ರು ಕಂಡ್ರೆ ಆಗಲ್ಲ ಅಂತ ಹೇಳಿದೆ, ಅವ್ರಿಗೆ ನಿನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿಲ್ವಲ್ಲ, ಮಗಳ ಮೇಲೆ ಪ್ರೀತಿ ಇರಲ್ವ, ಎಲ್ಲಿ ಇನ್ನೂ ಬಂದೇ ಇಲ್ಲ, ಏನು ಕತೆ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಶಾಂತಿ ಬೈತಾ ಇರ್ತಾಳೆ. ಈಗ ಬೈತಾ ಇದ್ರೆ ಬರಲ್ವ, ಏನು ಕಾಗೆ ಹಾರಿಸ್ತಿದ್ಯಾ ಏನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇನ್ನು ಸೂರ್ಯ ಮತ್ತು ಮೀನಾ, ರಂಗನಾಥ, ಕೇಶವ ಎಲ್ಲ ನೋಡ್ತಾ ಇರ್ತಾರೆ ನಿಂತ್ಕೊಂಡು. ಆಗ ರಂಗನಾಥ್ ಅವರು ಅಲ್ಲಿಂದ ರೋಹಿಣಿ ಹತ್ರ ಬಂದೇ ಬಿಡ್ತಾರೆ. ರೋಹಿಣಿ ಹತ್ರ ಬಂದ್ಬಿಟ್ಟು ಶಾಂತಿನ, ಶಾಂತಿ, ಮಕ್ಕಳನ್ನ ಫಂಕ್ಷನ್ಗೆ ಅಂತ ಕರ್ಕೊಬಂದ್ಬಿಟ್ಟು ಹುಡುಗಿಗೆ ಏನಕ್ಕೆ ಹಿಂಗೆ ಕಂದಂಗೆ ಹಿಂಗೆ ಕಣ್ಣೀರು ಹಾಕಿಸ್ತಿದ್ಯಾ ಅಂತ ಹೇಳಿದ್ರೆ, ಬೇಜಾರಾಗಲ್ವಾ ಅವ್ರಿಗೆ, ಇಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ ಅಂದರೆ ನನಗೆ ಅವಮಾನ ಆಗಲ್ವ ರೀ, ನನಗೆ ಬೇಜಾರಾಗಲ್ವಾ, ಅಪ್ಪ ಬರ್ತಾರೆ ಅಂತ ನನಗೆ ಕಾಗೆ ಹರಿಸ್ತಾಳೆ, ನನಗೆ ಎಷ್ಟು ಬೇಜಾರಾಗಿರ್ಬಿಡು, ಎಷ್ಟು ಕೋಪ ಬಂದುಬೇಡ, ನನಗೆ ಅವಮಾನ ಆಗ್ತಿಲ್ವಾ ಅಂತ ಹೇಳ್ಬಿಟ್ಟು ರೇಗಾಡ್ತಿರ್ತಾಳೆ. ಆಗ ರಂಗನಾಥ್ ಅವರು, ಅದಕ್ಕೆ ಹಿಂಗೆಲ್ಲ ಕರ್ಕೊಬಂದು ಜನಗಳು ಇಲ್ಲಿ ಓಡಾಡ್ತಿದ್ದಾರೆ, ಕ್ರಿಸ್ತ ಇದೆಯಲ್ಲ, ಹೊಟ್ಟೆ ಉರಿತಿಲ್ವ ರೀ ನನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದ್ರೆ. ಆಗ ಸಾಕು ಬಾಯಿ ಮುಚ್ಚೆ, ಫಂಕ್ಷನ್ಗೆ ಅಂತ ಕರ್ಕೊಬಂದ್ಬಿಟ್ಟು ಕಂದಿನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತಿದ್ಯಾ ಪಪ್ಪ ಅಂತ ಹೇಳ್ಬಿಟ್ಟು, ಅವ್ರು ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಇವಾಗ, ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರೋಹಿಣಿ, ಹೋಗಿ ನಿಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೋಬಾ ಅಂತ ಹೇಳ್ಬಿಟ್ಟು ಶಾಂತಿ ಆಗ ನಮ್ಮಪ್ಪ ಇಲ್ಲಿದ್ದಾರತ್ತೆ ಅಂತ ಹೇಳಿದ್ರೆ, ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಆಶೀರ್ವಾದ ತಗೋಬಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಆಗ ರೋಹಿಣಿ ಸುಮ್ಮನೆ ಹತ್ಕೊಂಡು ನಿಂತಿರ್ತಾಳೆ. ರೋಹಿಣಿ, ನಿಮ್ಮಪ್ಪ ಅಂತೂ ಬಂದಿಲ್ಲ, ನಿಮ್ಮ ಅತ್ತೆ ನಿಮ್ಮ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪ್ಲೀಸ್ ಗೈಸ್, ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.